ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ರೈತಾಪಿ ವರ್ಗದವರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಕಳ್ಳರು ಬಿಡೋ ಹಾಗೆ ಕಾಣ್ತಿಲ್ಲ. ಮೊನ್ನೆಯಷ್ಟೇ ಅಗಲಗುರ್ಕಿಯಲ್ಲಿ 2 ಮನೆಗಳಲ್ಲಿ ಚಿನ್ನಾಭರಣಗಳು, ದುಡ್ಡು ಕಳ್ಳತನವಾಗಿದ್ದು ನಿಮಗೆ ಗೊತ್ತೇ ಇದೆ. ಇನ್ನು ನಂದಿ ಕ್ರಾಸ್ನಲ್ಲಿ ಡಿಸೆಂಬರ್ನಲ್ಲಿ 12ಕ್ಕೂ ಹೆಚ್ಚು ಕುರಿಗಳನ್ನ ರಾತ್ರೋರಾತ್ರಿ ಹೊತ್ತೊಯ್ದಿದ್ದು MMTV ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಉಳಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೇಬಲ್ ಕಳ್ಳತನ, ಅದು ಇದು ಅಂತ ಕಳ್ಳತನಗಳು ನಡೆಯುತ್ತಲೇ ಇವೆ. ಇದರ ನಡುವೆ ಶನಿವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಳ್ಳಿ ಗ್ರಾಮದೊಳಕ್ಕೆ ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಬೈಕ್ಗಳಲ್ಲಿ ಬಂದ 4 ಜನ ಕಳ್ಳರು ಊರಿನ ಆರಂಭದಲ್ಲೇ ಇದ್ದ ಮನೆಯೊಂದರ ಮುಂದೆ ಗೂಡಿನಲ್ಲಿದ್ದ ಕೋಳಿಗಳನ್ನ ಕದ್ದು ಸಾಗಿಸಲು ಮುಂದಾಗಿದ್ದಾರೆ. ಇದರ CCTV ದೃಶ್ಯಗಳು ಇದೀಗ ಗ್ರಾಮದಲ್ಲಿ ಎಲ್ಲರ ಮೊಬೈಲ್ಗಳಲ್ಲಿ ವೈರಲ್ ಆಗಿವೆ. ನೋಡಿ, ಈ CCTVಯಲ್ಲಿ ಹೀಗೆ ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿದ ಈ ವ್ಯಕ್ತಿ ಚೀಲವೊಂದನ್ನು ಹಿಡಿದು ಕೋಳಿಗಳ ಗೂಡಿನೆಡೆಗೆ ಹೆಜ್ಜೆ ಆಗ್ತಾ ಇರೋದನ್ನ. ಆದರೆ ಅಷ್ಟರಲ್ಲಿ ಆ ಮನೆಯವರು ಏನೋ ಸದ್ದಾಗ್ತಿದೆ ಅಲ್ವಾ ಅಂತ ಎದ್ದು ಲೈಟ್ ಹಾಕಿ ಕಿಟಕಿಯಲ್ಲಿ ನೋಡಿದ್ದಾರೆ. ನೋಡಿ ಬಾಗಿಲು ತೆರೆದು ಹೊರಗೆ ಬಂದು ಏಯ್ ಅಂತ ಕೂಗುವಷ್ಟರಲ್ಲಿ ಬಂದಿದ್ದ ಕಳ್ಳರು ಓಡಿ ಹೋಗಿ ಕೆಲವೇ ಹೆಜ್ಜೆಗಳ ದೂರದಲ್ಲಿ ಸದ್ದಾಗದಂತೆ ನಿಲ್ಲಿಸಿದ್ದ ಬೈಕ್ಗಳನ್ನು ಹತ್ತಿ ಪರಾರಿಯಾಗಿದ್ದಾರೆ. ಒಂದು ವೇಳೆ ಈ ಮನೆಯವರು ಎದ್ದೇಳದೆ ಇದ್ದಿದ್ರೆ ಭಾನುವಾರ ಬೆಳಿಗ್ಗೆಗೆ ಆ ಕೋಳಿಗಳು ಏನಾಗ್ತಾ ಇದ್ವು ಅಂತ ನಿಮಗೆ ಗೊತ್ತೇ ಇದೆ. ಚಿಕ್ಕಬಳ್ಳಾಪುರ ತಾಲೂಕು ಹೋಬಳಿ ಜಿಲ್ಲೆ, ಇಲ್ಲಿ ನಂದಿ ಕ್ರಾಸ್ ಹತ್ರ ಯಲುವಳ್ಳಿ ಗ್ರಾಮ. ಭಾನುವಾರ ದಿನ ಈ ಥರ ಒಂದು 4 ಜನ ಅಪರಿಚಿತರುಗಳು ಊರಲ್ಲಿ ರೌಂಡ್ ಆಗ್ತಾ ಇರ್ತಾರೆ. ಇಲ್ಲಿ ಲಾಸ್ಟ್ ಪಾಯಿಂಟು ಓಂ ಶಕ್ತಿ ದೇವಸ್ಥಾನ ಹತ್ರ ಮನೆ ಬರೋದು. ಕೋಳಿಗಳು ನಾನು ಆಚೆ ಇಕ್ಕಿದ್ರಿ, CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇಬ್ಬರು ಕೋಳಿಗಳು ತಗೊಂಡು ಚೀಲ ಎತ್ಕೊಂಡು ಅದ್ರಾಗ ತುಂಬಕ್ಕೆ ಹೋಗಿದ್ರು. ನಾವು ಅದೇ ಟೈಮ್ಗೆ ಮನೆಯಿಂದ ಕಿಟಕಿ ಒಳಗೆ ನೋಡಿದ್ರಿ, ಬಾಗಿಲು ತೆಗಿಯೋಪಣಿಕೆ ಓಡಿದ್ರು. ಅಲ್ಲಿ ಲೈಟ್ ಕಂಬ ಇತ್ತು, ಲೈಟ್ ಕಂಬ ಹತ್ರ ನಿಂತ್ಕೊಂಡು ತಿರ್ಗಾ ನೋಡ್ತಾನೆ ಇದ್ರು. ಅವರು 4 ಜನ ಟೋಟಲ್ ಬಂದಿದ್ದು ಗಾಡಿಗಳ್ದಾಗ. ಗಾಡಿ ಓಂ ಶಕ್ತಿ ದೇವಸ್ಥಾನ ಹತ್ರ ಸ್ವಲ್ಪ ಈ ಕಡೆಗೆ ಹಾಕಿದ್ರು. ಅಲ್ಲಿಂದ ತಿರ್ಗಾ ಗಾಡಿ ನಾವು ಹೋಗೋಪಣಿಕೆ ಹಾಕ್ಕೊಂಡು ಹೊಡೆದ್ರು. ಇದನ್ನು ಅಷ್ಟು ಸ್ವಲ್ಪ ಪೊಲೀಸವರು ಇದನ್ನು ಸ್ವಲ್ಪ ರಕ್ಷಣೆ ಕೊಡಬೇಕು. ಆಮೇಲೆ ಜನವರಿ ದಿನವೂ 12 ಗಂಟೆಗೆ ಒಂದು 3 ಬೈಕಾಗ ಅಲ್ಲಿಗೆ ಅದೇ ಸ್ಪಾಟ್ಗೆ ಬಂದಿದ್ದರು. ಡೈರಿ ಇದೆ, ಓಂ ಶಕ್ತಿ ದೇವಸ್ಥಾನ ಇದೆ, ಅಲ್ಲಿಗೆ ಸರಿಗೆ 3 ಗಾಡಿ ಒಳಗೆ ಬಂದಿದ್ದರು. ಕರೆಕ್ಟಾಗಿ 12 ಗಂಟೆ ಟೈಮು. ಮನೆ ತಾಯಿಂದ ಹೋಗಿ ಇನ್ನೊಬ್ಬರು ಜಯಕ್ಕ ಅಂತಿದ್ದಾರೆ, ಅವರು ಮಾತಾಡ್ತಿದ್ದಾರೆ ಏನಕ್ಕೆ ಬಂದಿರೋದು, ಎತ್ತು ಬಂದಿರೋದು ಅಂತ. ನಾವು ನಂದಿ ಹಿಲ್ಸ್ಗೆ ಹೋಗೋಕೆ ಹಿಂಗೆ ಬಂದ್ರಿ, ಎತ್ತು ಹೋಗೋದು ಅಂತ ಗೊತ್ತಾಗಿಲ್ಲ, ಇಲ್ಲಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಕೇಳೋಪಣಿಕೆ ಸ್ವಲ್ಪ ಜನ ಸೇರೋಪಣಿಕೆ ಅವರು ಅಲ್ಲಿಂದ ಗಾಡಿಗಳು ಹಾಕ್ಕೊಂಡು ಹೊರಟೋಗ್ಬಿಟ್ರು. ಅವತ್ತೂ ಇದು ಭಾನುವಾರ ದಿನ ತಿರುಗಿ ಬಂದಿದ್ದಾರೆ. ಮತ್ತೆ ಬಂದು ಇಲ್ಲಿ ಕುರಿಗಿಲ್ದು ಕೋಳಿಗಳು ಎಲ್ಲ ನೋಡ್ಕೊಂಡು, ದನಗಳ ನೋಡ್ಕೊಂಡು ಚೀಲ ಎತ್ಕೊಂಡು ತುಂಬ್ಕೊಳಕ್ಕೆ ಹೋಗ್ತಾಯಿದ್ರು. ಆವಾಗ ನಾವು ಹೋಗೋಪಣಿಗೆ ಎಸ್ಕೇಪ್ ಆಗಿದ್ದಾರೆ. ಸ್ವಲ್ಪ ಪೊಲೀಸರು ದಯವಿಟ್ಟು ಇದನ್ನು ಸ್ವಲ್ಪ ಹಂಗೆ ನೋಡಬೇಕು. ಇನ್ನು ಯಲುವಹಳ್ಳಿಯಲ್ಲಿ ಕಳ್ಳತನಕ್ಕೆ ಹೊಂಚು ಹಾಕಿರೋ ಪ್ರಯತ್ನಗಳು ನಡೆದಿರೋದು ಇದೇ ಮೊದಲಲ್ಲ. ಡಿಸೆಂಬರ್ 31ರ ಮಧ್ಯರಾತ್ರಿ ಇಡೀ ಪ್ರಪಂಚವೇ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಾಗ ಯಲುವಹಳ್ಳಿ ಗ್ರಾಮದೊಳಕ್ಕೆ ಬಂದ 3-4 ಬೈಕ್ಗಳಲ್ಲಿದ್ದ ಮಂಕಿ ಕ್ಯಾಪ್ ಧರಿಸಿದ್ದ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದ ಯುವಕರು ಈ ಊರಿನೊಳಕ್ಕೆ ಪೊಲೀಸರು ಬರ್ತಾ ಇರ್ತಾರಾ ಅಂತ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದ ಚಿಕ್ಕ ಮಕ್ಕಳನ್ನ ಕೇಳಿದ್ದಾರೆ. ಇಡೀ ಗ್ರಾಮವನ್ನ ಒಂದು ಸುತ್ತು ಹಾಕಿ ಏನನ್ನೋ ಅಂದಾಜು ಮಾಡಿಕೊಳ್ಳೋ ಪ್ಲಾನ್ನಲ್ಲಿದ್ದಾರೆ. ಅಷ್ಟರಲ್ಲಿ ಗ್ರಾಮದ ಮಹಿಳೆ ಜಯ ಎಂಬುವರು ಈ ಯುವಕರಿಗೆ ಗದರಿಸಿ ಪೊಲೀಸರನ್ನ ಕರೆಸುವ ಎಚ್ಚರಿಕೆ ಕೊಡ್ತಿದ್ದಂತೆ ಹಿಂದಿಯಲ್ಲೇ ಮಾತನಾಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ನನ್ನ ಹೆಸರು ಜಯಮ್ಮ ಅಂತ. ನಾವು ಯಲುವಳ್ಳಿಯಲ್ಲಿ ಇದ್ದೀವಿ, ನಂದಿ ಯಲುವಳ್ಳಿ. ಈಗ ನಮ್ಮಲ್ಲಿ ಹೊಸ ವರ್ಷದ ದಿವಸ ಕರೆಕ್ಟಾಗಿ 11:15 ಆಗಿತ್ತು. ಆಗ ಒಂದು 8 ಜನ ಕಳ್ಳರು ಬಂದರು. ಕಳ್ಳರು ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತಂದರೆ, ಇಲ್ಲಿ ಪೊಲೀಸರು ಓಡಾಟ ಅಲ್ಲೊಂದು ಇಬ್ಬರು ಹುಡುಗರು ಆ ಕಡೆಯಿಂದ ಬಂದು ಅವ್ರನ್ನ ಕೇಳ್ತಾಯಿದ್ರು. ನಾನು ಬಟ್ಟೆ ಹೊಲಿತಾ ಇದ್ದೆ ಅಲ್ಲಿ ಅಷ್ಟೊತ್ತಲ್ಲಿ. ಆಗ ಬಂದು ಹುಡುಗರನ್ನ ಪ್ರಶ್ನೆ ಮಾಡ್ತಾಯಿದ್ರು. ಇಲ್ಲಿ ಪೊಲೀಸವರು ಇಲ್ಲೆಲ್ಲ ಹುಡುಗರು ಓಡಾಡ್ತಾ ಇದ್ದರೆ ಅವ್ರನ್ನ ಕೇಳ್ತಾಯಿದ್ರು, ಚಿಕ್ಕ ಮಕ್ಕಳನ್ನು. ಅವ್ರಿಗೆ ಏನು ಹೇಳ್ತಾಯಿದ್ರು ಅಂದರೆ, ಇಲ್ಲಿ ಪೊಲೀಸರು ಓಡಾಡ್ತಾರಾ ಅಂತ ಕೇಳಿದ್ರು. ಅದಕ್ಕೆ ಅವರು ಇಲ್ಲ, ಇಲ್ಲಿ ಪೊಲೀಸವ್ರು ಬರಲ್ಲ ಅಂತ ಕೇಳಿದ್ರು. ಇಲ್ಲಿ ಮಲ್ಕೊಳ್ಳೋಕೆ ಜಾಗ ಇದೆಯಾ ಅಂತ ಕೇಳಿದ್ರು. ಇಲ್ಲಿ ದೇವಸ್ಥಾನದ ಹತ್ರ ಮಲಗ್ಬೋದು ಅಂತ ಹೇಳಿದ್ರಂತೆ ಹುಡುಗರು. ಆಗ ಮತ್ತೆ ನಂದಿ ಬೆಟ್ಟಕ್ಕೆ ದಾರಿ ಎಲ್ಲಿ ಅಂತ ಕೇಳಿದ್ದಾರೆ. ಆಗ ಅವರು ಆ ಕಡೆಯಿಂದ ಹೋಗಬೇಕು ಅಂತ ಹೇಳಿದ್ದಾರೆ.
ಆವಾಗ ನಾನೇನು ಮಾಡಿದೆ, ಅಂಗಡಿ ಹತ್ರದಿಂದ ಬಂದೆ, ಏನರ ಅದು ಅಂತ ಕೇಳಿದ್ದಕ್ಕೆ ಇವರು ಪೊಲೀಸರು ಓಡಾಡ್ತಾವ್ರ ಜಯಕ್ಕ ಅಂತ ಕೇಳಿದ್ರು ಅಂತಂದರು. ಆಗ ನಾನೇನು ಮಾಡಿದೆ, ಯಾರ ಎಲ್ಲೋ ಎಷ್ಟೊತ್ತಲ್ಲಿ ಹೋಗೋದು ನೀವು, ಎಲ್ಲಿ ನಂದಿ ಬೆಟ್ಟಕ್ಕೆ ದಾರೋದಕ್ಕೂ ಹೋದರೆ ಆ ಕಡೆ ಅಡ್ರೆಸ್ ಹೇಳಲ್ವಾ, ಯಾವ ಊರು ಎತ್ತ ನೀವು, ಅಲ್ಲಿ ಫೋನ್ ಎತ್ಕೊಂಬ ಹೋಗ, ಪೊಲೀಸರು ಕಾಲ್ ಮಾಡೋಣ ಅನ್ನೋಷ್ಟೊತ್ತಿಗೆ ಬರೋ ಆಂಟಿ ಪೊಲೀಸ್ಗೂ ಬುಲಾವೋ ಅಂತೇಳ್ಬಿಟ್ಟು ಓಡಿಬಿಟ್ರು ಹಿಂದಿಲಿ ಮಾತಾಡಿಕೊಂಡು. ಎಲ್ಲರ ಕೈಯಲ್ಲೂ ಮಂಕಿ ಕ್ಯಾಪ್ ಇತ್ತು. ಹಂಗಾಗಿ ಆವತ್ತು ಹೋದರು. ಮತ್ತು ಈ ಸುತ್ತಮುತ್ತ ಆಗ್ತಾನೇ ಇದೆ ಕಳ್ತನಗಳು. ಮೊನ್ನೆ ರೀಸೆಂಟಾಗಿ ಶನಿವಾರ ದಿನ ನೈಟು ನಮ್ಮೂರಲ್ಲಿ ಒಂದು 3 ಸ್ಕೂಟಿ ನಿಲ್ಲಿಸ್ಕೊಂಡು ಬಂದು ಒಂದು ಮನೆ ಹತ್ರ ಚೀಲ ಹಿಡ್ಕೊಂಡು ಮಂಕಿ ಕ್ಯಾಪ್ ಹಾಕಿದ್ದಾರೆ, ಹೆಲ್ಮೆಟ್ ಹಾಕಿದ್ದಾರೆ, ಬಂದು ಓಡಾಡಿಕೊಂಡು ಅಷ್ಟೊತ್ತಿಗೆ ಒಬ್ಬ ಮನೆ ವ್ಯಕ್ತಿ ನೋಡ್ಕೊಂಡು ಯೋ ಅನ್ನೋಷ್ಟೊತ್ತಿಗೆ ಓಡೋಗಿದ್ದಾರೆ. ಹಂಗಾಗಿ ನಮಗೆ ಊರಿಗೆ ಯಲವಳ್ಳಿ ಗ್ರಾಮಕ್ಕೆ ಒಂದು ಪೊಲೀಸ್ ಪ್ರೊಟೆಕ್ಟ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ರಾತ್ರಿ ವೇಳೆ ಕಳ್ಳರು ಕಳ್ಳತನಕ್ಕೆ ಹೊಂಚು ಹಾಕ್ತಾ ಇರೋ ಪ್ರಯತ್ನಗಳು ಪದೇ ಪದೇ ನಡೀತಾ ಇದ್ದು, ದೊಡ್ಡ ಮಟ್ಟದ ಅಪಾಯ ಸಂಭವಿಸುವ ಮುನ್ನ ಪೊಲೀಸರು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದು ಉತ್ತಮ. ಆದರೆ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಿಗೆ ರಕ್ಷಣೆ ಒದಗಿಸೋಕೆ ಠಾಣೆಯಲ್ಲಿ ಅಗತ್ಯ ಸಿಬ್ಬಂದಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾವುದಕ್ಕೂ ಇರಲಿ ಅಂತ ಗ್ರಾಮ ಪಂಚಾಯಿತಿಯವರು ಹಾಗೂ ಹಾಲಿನ ಡೈರಿಯವರು ಗ್ರಾಮಗಳ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಿಸಿ, ಜೊತೆಗೆ ಮನೆಗಳವರು ಸಹ ಮನೆಗಳ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾ ಹಾಕಿಸಿ ರಕ್ಷಣೆಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದು ಉತ್ತಮ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.